ಕ್ಷಣಕ್ಕೂ ಒಂದ್ ಕಡೆ ಕುತೂಹಲ ರಂಗೇರ್ತಾ ಇರುತ್ತೆ, ಮತ್ತೊಂದು ಕಡೆ ಸಭೆಗಳ ಮೇಲೆ ಸಭೆಗಳು ಕೂಡ ಆಗ್ತಾ ಇದೆ. ಇದರ ಮಧ್ಯೆ ಉಪಹಾರ ಕೂಟದ ಆಯೋಜನೆಯನ್ನ ರಾಜ್ಯದ ನಾಯಕರಿಗೆ ಮಾಡಿರೋದು. BS ಯಡಿಯೂರಪ್ಪ ಸೇರಿದಂತೆ ಹಲವು ಸಂಸದರು ಈ ಉಪಹಾರ ಕೂಟದಲ್ಲಿ ಭಾಗಿಯಾಗಿದ್ದಾರೆ. ಕರ್ನಾಟಕದ ಸಂಸದರಿಗೆ, ಕರ್ನಾಟಕದಿಂದ ಆಯ್ಕೆಯಾದಂತಹ ಎಲ್ಲ ಸಂಸದರಿಗೆ ಉಪಹಾರ ಕೂಟವನ್ನು ವ್ಯವಸ್ಥೆ ಮಾಡಿರೋದು ಲೆಹರ್ ಸಿಂಗ್ ಅವರಿಂದ ಈ ಉಪಹಾರ ಕೂಟ ಆಯೋಜನೆಯನ್ನ ಮಾಡಲಾಗಿದೆ. ದೆಹಲಿಯಲ್ಲಿ ನಡೀತಾ ಇರುವ ಈ ಉಪಹಾರ ಕೂಟಕ್ಕೆ BS ಯಡಿಯೂರಪ್ಪ ಸೇರಿದಂತೆ ಎಲ್ಲ ಸಂಸದರು, ಅಂದ್ರೆ ರಾಜ್ಯದಿಂದ ಆಯ್ಕೆಯಾಗಿರುವಂತಹ ಎಲ್ಲ ಸಂಸದರಿಗೆ ಆಹ್ವಾನವನ್ನ ನೀಡಲಾಗಿದೆ. ನೋಡಿ, ಒಂದು ಕಡೆ ಮಹತ್ವದ ಸಭೆಗಳ ಮೇಲೆ ಸಭೆಯಲ್ಲಿ ರಾಜ್ಯಕ್ಕೆ ಎಷ್ಟು ಪಾಲು, ಯಾರೆಲ್ಲ ರಾಜ್ಯದಿಂದ ಕೇಂದ್ರ ಮಂತ್ರಿ ಆಗಬಹುದು ಅನ್ನುವಂತಹದ್ದು ಬಹಳ ಮುಖ್ಯವಾಗಿ ಕೇಳಿ ಬರ್ತಾ ಇರೋದು. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಗೇನ್ ನಮ್ಮ ಪ್ರತಿನಿಧಿ ನಟೇಶ್ ಈಗ ಜಾಯ್ನ್ ಆಗಿದ್ದಾರೆ. ನಟೇಶ್, ಯಾರೆಲ್ಲರ ಹೆಸರು ಮುಂಚೂಣಿಯಲ್ಲಿದೆ? ಫೈನಲಿ ಈಗ ಸಂಭಾವ್ಯರ ಪಟ್ಟಿಯನ್ನು ನಾವು ನೋಡ್ತಾ ಇದ್ದೀವಿ. ಯಾವಾಗ NDA ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಗೊತ್ತಾಯಿತು, ಆವಾಗ್ಲಿಂದಾನೇ ಲೆಕ್ಕಾಚಾರಗಳು ಸ್ಟಾರ್ಟ್ ಆಯಿತು. JDUಗೆ ಇಷ್ಟು ಸ್ಥಾನ, TDPಗೆ ಇಷ್ಟು ಸ್ಥಾನ, ರಾಜ್ಯದಿಂದ ಇಂಥವ್ರು ಮಂತ್ರಿ ಆಗ್ತಾರೆ ಅಂತ. ಫೈನಲಿ ಒಂದು ಮಾಹಿತಿಯ ಪ್ರಕಾರ ಕರ್ನಾಟಕದಿಂದ ಮತ್ತೆ ಪ್ರಹ್ಲಾದ್ ಜೋಶಿ ಅವರಿಗೆ ಸಚಿವ ಸ್ಥಾನ ಕೊಡೋದು ಖಾತ್ರಿಯಾಗಿದೆ ಅಂತ ಹೇಳಿ, ಇದ್ರ ಜೊತೆಗೆ ಕುಮಾರಸ್ವಾಮಿ ಅವರಿಗೆ ಅಂತ. ಫೈನ್ ನಟೇಶ್, ನಾನು ಬರ್ತೀನಿ ನಿಮ್ಮ ಹತ್ರ. ನೋಡಿ, ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ಪ್ರಧಾನಿ ಕಚೇರಿಯಿಂದ ಕಾಲ್ ಬಂದಿದೆ. ಚಹಾ ಕೂಟಕ್ಕೆ ಆಗಮಿಸುವಂತೆ ಆಹ್ವಾನವನ್ನ ನೀಡಲಾಗಿರೋದು. ಈವರೆಗೂ ಕರ್ನಾಟಕದ ಇಬ್ಬರಿಗೆ ಆಹ್ವಾನ ಬಂದಿತ್ತು, ಈಗ ಪ್ರಹ್ಲಾದ್ ಜೋಶಿ ಅವರು ಕೂಡ. ಸೊ ಅಲ್ಲಿಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಮತ್ತೆ ಕೇಂದ್ರ ಮಂತ್ರಿಯಾಗಿ ಇವತ್ತು ಸಂಜೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದು ಬಹುತೇಕ ಕನ್ಫರ್ಮ್. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಹ್ಲಾದ್ ಜೋಶಿ ಅವರು ಬಹುತೇಕ ಮತ್ತೆ ಕೇಂದ್ರ ಮಂತ್ರಿ ಆಗೋದು ಕನ್ಫರ್ಮ್. ಕುಮಾರಸ್ವಾಮಿ ಅವರು, ಬಸವರಾಜ ಬೊಮ್ಮಾಯಿ ಅವರ ಜೊತೆಗೆ ಪ್ರಹ್ಲಾದ್ ಜೋಶಿ ಈಗಾಗಲೇ ಕೇಂದ್ರ ಮಂತ್ರಿ ಆಗಿದ್ದವರು. ಸಂಸದೀಯ ವ್ಯವಹಾರಗಳ ಖಾತೆಯನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಂತ ಯಶಸ್ಸು ಅವರಿಗಿದೆ. ಎಸ್ ನಟೇಶ್, ಪ್ರಹ್ಲಾದ್ ಜೋಶಿ ಅವರು ಕೂಡ ಮತ್ತೆ ಕೇಂದ್ರ ಸಚಿವರಾಗ್ತಾರೆ ಅನ್ನೋದು ಒಂದು ಕಡೆ, ಬಸವರಾಜ ಬೊಮ್ಮಾಯಿ ಅವರಿಗೆ ಅದೃಷ್ಟ ಒಲಿಯುತ್ತೆ ಅನ್ನೋದು ಮತ್ತೊಂದು ಕಡೆ. ಇಬ್ಬರು ಹುಬ್ಬಳ್ಳಿಯವರು. ಇದರ ಜೊತೆಗೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಖಾತೆಯ ಅದೃಷ್ಟ ಇದೆ ಅಂತ. ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಖಂಡಿತ ಏನು ನರೇಂದ್ರ ಮೋದಿಯವರ ಏನು ಪದಗ್ರಹಣ ಸಮಾರಂಭ ಇದೆ, ಈಗಾಗಲೇ ಎಲ್ಲ ಗಣ್ಯರು ಕೂಡ ಆಗಮಿಸಿರುವಂಥದ್ದು. ಇನ್ನು ಕರ್ನಾಟಕದ ಅಂದರೆ ಕ್ಯಾಬಿನೆಟ್ನಲ್ಲಿ ಕರ್ನಾಟಕಕ್ಕೆ ಎಷ್ಟು ಅನ್ನುವಂತಹ ಚರ್ಚೆಗಳು ಸಾಕಷ್ಟು ಆಗ್ತಾ ಇದ್ವು. ಈಗಾಗಲೇ ಏನು ಕುಮಾರಸ್ವಾಮಿ ಅವರಿಗೆ ಬಹುತೇಕವಾಗಿ ಏನು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕುಮಾರಸ್ವಾಮಿ ಸೇರಿದಂತೆ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಕರೆ ಬಂದಿದ್ದು, ಈಗಾಗಲೇ ಅವರಿಬ್ಬರಿಗೂ ಕೂಡ ಏನು ಕ್ಯಾಬಿನೆಟ್ ಸ್ಥಾನ ಸಿಗುವಂತಹ ಎಲ್ಲ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ಕನ್ಫರ್ಮ್ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇನ್ನುಳಿದಂತೆ 2+3 ಹಾಗಾಗಿ ಇನ್ನೂ ಒಂದಷ್ಟು ಕೂಡ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಏನು ಬೊಮ್ಮಾಯಿ ಅವ್ರಿಗೂ ಕೂಡ ಸಿಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಹುಬ್ಬಳ್ಳಿಯವರಾಗಿರೋದ್ರಿಂದ 2 ಕೋಟಗಳು ಇಲ್ಲಿ ಜಾತಿವಾರು ಲೆಕ್ಕಾಚಾರ ಹೋಗುತ್ತೆ. ನೀವೇ ಹೇಳಿದಾಗೆ ಹುಬ್ಬಳ್ಳಿಯ 2 ಕ್ಯಾಂಡಿಡೇಟ್ಗಳು ಅಂದರೆ ಪ್ರಹ್ಲಾದ್ ಜೋಶಿ ಹಾಗೆಯೇ ಬೊಮ್ಮಾಯಿ ಅವರು, ಇದು ಜಾತಿವಾರು ಲೆಕ್ಕಾಚಾರದಲ್ಲಿ ಹೋಗುತ್ತೆ. ಈಗಾಗಲೇ ಏನು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ಯಾವ ಏನು ಜಾತಿವಾರು ಲೆಕ್ಕಾಚಾರದಲ್ಲಿ ಯಾರಿಗೆ ಕೊಡಬೇಕು ಈ ಬಾರಿಯ ಒಂದು ಕ್ಯಾಬಿನೆಟ್ ದರ್ಜೆಯ ಸ್ಥಾನವನ್ನು ಅನ್ನುವಂತಹ ಚರ್ಚೆಗಳು ಸಾಕಷ್ಟಾಗಿತ್ತು. ಕೊನೆಯದಾಗಿ ಇದೀಗ ಫೈನಲ್ ಆಗಿರುವಂಥದ್ದು NDA ಮೈತ್ರಿಕೂಟ ಇರೋದ್ರಿಂದ ಕಳೆದ ಬಾರಿ 4 ಸ್ಥಾನಗಳನ್ನು ಕೊಟ್ಟಿದ್ರು, ಆದರೆ ಈ ಬಾರಿ ಅಷ್ಟು ಸ್ಥಾನಗಳನ್ನು ಕೊಡಲಿಕ್ಕಾಗಲ್ಲ ಅನ್ನುವಂತಹ ಚರ್ಚೆಗಳು ಇದ್ದವು. ಆದರೆ ಈ ಬಾರಿ 3 ಸ್ಥಾನಗಳನ್ನು ಅಂದರೆ NDA ಮೈತ್ರಿಕೂಟದ 3 ಸ್ಥಾನಗಳಿಗೆ ಬಹುತೇಕ ಫಿಕ್ಸ್ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮೊದಲಿಗೆ ಕುಮಾರಸ್ವಾಮಿಯವರಿಗೆ ಈಗಾಗಲೇ ಕರೆ ಬಂದಿದ್ದು, ಅವರ ಅಭಿಮಾನಿಗಳು ಕೂಡ ಈಗಾಗಲೇ ದೆಹಲಿಗೆ ಆಗಮಿಸಿದ್ದಾರೆ. ಬಹುತೇಕ ಫಿಕ್ಸ್ ಎನ್ನುವಂತಹ ಖಚಿತತೆ ಈಗ ಸಿಗ್ತಾ ಇದೆ. ಅದರ ಜೊತೆಗೆ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ಏನು BJPಯ ವರಿಷ್ಠರಿಂದ ಕರೆ ಬಂದಿದೆ. ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂಥದ್ದು. ಅವರ ಅಭಿಮಾನಿಗಳು ಕೂಡ
ಬಂದಿದ್ದಾರೆ. ಇನ್ನುಳಿದಂತೆ ಬೊಮ್ಮಾಯಿ ಅವರು ಕೂಡ ಈಗಾಗಲೇ ದೆಹಲಿಯಲ್ಲಿದ್ದಾರೆ. ಬಹುತೇಕ ಈ ಮೂವರಿಗೆ ಖಚಿತವಾಗಿರುವಂತಹ ಸಂಪರ್ಕದಲ್ಲಿ ಇರಿ.